everyone, welcome to B-Star Lectures Web Development course. I am Bhuvana. Let's begin. ವೆಬ್ ಡೆವಲಪ್ಮೆಂಟಲ್ಲಿ 3 ಟೈಪ್ಸ್ ಇರುತ್ತೆ: ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಆ್ಯಂಡ್ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್. ಈಗ ಫ್ರಂಟ್ ಎಂಡ್ ಅಂದರೆ ನಾವು ಏನು ಒಂದು ವೆಬ್ಸೈಟ್ ಜೊತೆ ನಾವೇನು ಇಂಟರ್ಯಾಕ್ಟ್ ಮಾಡ್ತೀವಿ, ನಮಗೆ ಆನ್ ದಿ ಸ್ಕ್ರೀನ್ ಏನು ಕಾಣುತ್ತೆ ಅದನ್ನು ಫ್ರಂಟ್ ಎಂಡ್ ಅಂತ ಹೇಳ್ತಾರೆ. ಬ್ಯಾಕ್ ಎಂಡ್ ಅಂದರೆ ಈಗ ನಾವೇನಾದರೂ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ಗೆ ಆಗ್ಬೋದು ಅಥವಾ ಏನೇನಾದರೂ ಅಮೆಝಾನಲ್ಲಿ ಆರ್ಡರ್ ಮಾಡೋದಾಗಿರ್ಬೋದು, ಆಗ ಸರ್ವರಲ್ಲಿ ಏನೇನು ಆಗಬೇಕು ಅದು ಡೇಟಾಬೇಸ್ ಸ್ಟೋರ್ ಆಗೋದಾಗಿರ್ಬೋದು ಅಥವಾ ಅಲ್ಲೇನು ಆ್ಯಕ್ಟಿವಿಟೀಸ್ ಆಗುತ್ತೆ ಅದನ್ನು ಬ್ಯಾಕ್ ಎಂಡ್ ಅಂತ ಕರೀತಾರೆ. ಮತ್ತು ಫುಲ್ ಸ್ಟ್ಯಾಕ್ ಅಂದರೆ ಫ್ರಂಟ್ ಎಂಡ್ ಜೊತೆ ಬ್ಯಾಕ್ ಎಂಡ್ ಎರಡೂ ಸೇರಿ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಆ್ಯಂಡ್ ಫ್ರಂಟ್ ಎಂಡಲ್ಲಿ ನೋಡೋದಾದರೆ HTML, CSS, ಜಾವಾಸ್ಕ್ರಿಪ್ಟ್ ಇದೆ. HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಅಂದರೆ ಈಗ ಒಂದು ಮನೇನ ನಾವು ಯಾವ ರೀತಿ ಆರ್ಗನೈಸ್ ಮಾಡ್ತೀವಿ, ಈಗ ಕಿಚನ್ ಇಲ್ಲಿರಬೇಕು, ಹಾಲ್ ಇಲ್ಲಿರಬೇಕು, ಆ ಥರ ಆರ್ಗನೈಸ್ ಸ್ಟ್ರಕ್ಚರ್ ಮಾಡೋದನ್ನೇ HTML ಮಾಡುತ್ತೆ. CSS ಅಂದರೆ ಕ್ಯಾಸ್ಕೇಡಿಯನ್ ಸ್ಟೈಲ್ ಶೀಟ್, ಅಂದರೆ ಈಗ ಮನೆಗೆ ಪೇಂಟ್ ಮಾಡೋದಾಗಿರ್ಬೋದು, ಫ್ಲವರ್ ವಾಸಸ್ ತಂದಿಡೋದಾಗಿರ್ಬೋದು, ಆ ಥರ ಅಂದರೆ ಏನು ಸ್ಟೈಲ್ನ ಅಪ್ಲೈ ಮಾಡೋದಕ್ಕೆ ವೆಬ್ಸೈಟಿಗೆ ನಾವು CSSನ ಯೂಸ್ ಮಾಡ್ತೀವಿ. ಜಾವಾಸ್ಕ್ರಿಪ್ಟ್ ಈಗ ಮನೆಯಲ್ಲಿ ನಾವು ಸ್ವಿಚ್ ಆನ್ ಮಾಡ್ತೀವಿ, ಆಗ ಪರ್ಟಿಕ್ಯುಲರ್ ಆಗಿ ಆ ಲೈಟೇ ಆನ್ ಆಗಬೇಕು ಅಥವಾ ಫ್ಯಾನೇ ಆನ್ ಆಗಬೇಕು ಅಂತ ಏನು ಇರುತ್ತೆ ಅದನ್ನು ಜಾವಾಸ್ಕ್ರಿಪ್ಟ್ ಅಂತೇಳಿ ಕರಿತೀವಿ. ಇದಿಷ್ಟು ಫ್ರಂಟ್ ಎಂಡಲ್ಲಿ ಬರುತ್ತೆ. ಓಕೆ, HTML ಬಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ, ಮತ್ತು ಇದು ಕೇಸ್ ಸೆನ್ಸಿಟಿವ್ ಅಲ್ಲ. ಅಂದರೆ ಈಗ HTML ನಾವು ಕ್ಯಾಪಿಟಲಲ್ಲಿ ಬರೆದ್ರೂ ಅದು HTML ಅಂತಲೇ ಕನ್ಸಿಡರ್ ಮಾಡುತ್ತೆ. ಈಗ ನಾವು ಒಂದನ್ನು ಕ್ಯಾಪಿಟಲಲ್ಲಿ ಬರೆದು ಇನ್ನೊಂದನ್ನು ಸ್ಮಾಲಲ್ಲಿ ಬರೆದು ಅಥವಾ ಎಲ್ಲನೂ ಸ್ಮಾಲಲ್ಲೇ ಬರೆದ್ರೂ ಅದು HTML ಅಂತಲೇ ಕನ್ಸಿಡರ್ ಮಾಡುತ್ತೆ. ಸೊ ಇದು ಕೇಸ್ ಸೆನ್ಸಿಟಿವ್ ಅಲ್ಲ. ಆ್ಯಂಡ್ HTMLಲ್ಲಿ ಡಾಕ್ಯುಮೆಂಟ್ ಟೈಪ್ ಡಿಕ್ಲರೇಷನ್ ಇರುತ್ತೆ, HTML ಇರುತ್ತೆ, ಹೆಡ್ ಇರುತ್ತೆ, ಟೈಟಲ್ ಆಫ್ ದಿ ವೆಬ್ ಪೇಜ್ ಇರುತ್ತೆ, ಮತ್ತು ಬಾಡಿ ಪಾರ್ಟ್ ಇರುತ್ತೆ. ಇದು HTML ಸ್ಟ್ರಕ್ಚರ್. ಅಂದರೆ ಫಸ್ಟು ಡಾಕ್ಯುಮೆಂಟ್ ಟೈಪ್ನ ಡಿಕ್ಲರೇಷನ್ ಮಾಡ್ತೀವಿ. ಅದಾದಮೇಲೆ HTML ಅಂದರೆ ಇದು ರೂಟ್, ಇಲ್ಲಿಂದ HTML ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸುತ್ತೆ. ಮತ್ತು ಇದು ಹೆಡ್ ಅಂದರೆ ಹೆಡ್, ಬಾಡಿ, ಫುಟರ್ ಆ ಥರ ಎಲ್ಲ ಇರುತ್ತಲ್ಲ ಆ ರೀತಿ ಹೆಡ್. ಅದಾದಮೇಲೆ ಹೆಡ್ಡಲ್ಲಿ ಟೈಟಲ್ ಇರುತ್ತೆ. ಈಗ ಇಲ್ಲಿ ನಾವು ಟೈಟಲಲ್ಲಿ ನೇಮ್ ಮೆನ್ಷನ್ ಮಾಡೋದು, ಈಗ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದಾಗ ಬರುತ್ತಲ್ಲ ಈ ಡಾಕ್ಯುಮೆಂಟ್ ಅನ್ನೋದು ಅಲ್ಲೋಗಿ ಇರುತ್ತೆ. ಮತ್ತು ಬಾಡಿನಲ್ಲಿ ಈಗ ನಾವು ಆನ್ ದಿ ವೆಬ್ ಪೇಜ್ ಏನೇನಿರುತ್ತೆ ಅದೆಲ್ಲ ಬಾಡಿ ಒಳಗಡೆನೆ ಕೋಡ್ ಬರಿತೀವಿ. ಸೊ ಅದಾದಮೇಲೆ ಬಾಡಿ ಟ್ಯಾಗ್ ಕ್ಲೋಸ್ ಮಾಡಬೇಕು, HTML ಟ್ಯಾಗ್ ಕೂಡ ಕ್ಲೋಸ್ ಮಾಡಬೇಕು. ಈ ರೀತಿ ಯಾವುದೇ ಒಂದು ಟ್ಯಾಗನ್ನು ಸ್ಟಾರ್ಟ್ ಮಾಡಿದರೆ ಅದನ್ನು ಎಂಡ್ ಕೂಡ ಮಾಡಬೇಕು. ಇದನ್ನು ಯಾವುದೇ ಟ್ಯಾಗ್ ನೇಮನ್ನು ನಾವು ಆ್ಯಂಗ್ಯುಲರ್ ಬೇಸಿಸಲ್ಲಿ ಬರಿತೀವಿ. ನಾವು ಇದನ್ನು ರನ್ ಮಾಡೋದಕ್ಕೆ ವಿಜುವಲ್ ಸ್ಟುಡಿಯೋ ಆದರೂ ಯೂಸ್ ಮಾಡ್ಬೋದು ಅಥವಾ ನೋಟ್ ಪ್ಯಾಡ್ ಇದ್ರೂ ಓಕೆ. ಬಟ್ ನಾನು ಪ್ರೆಫರ್ ಮಾಡ್ತಿರೋದು ವಿಜುವಲ್ ಸ್ಟುಡಿಯೋ, ಯಾಕೆಂದರೆ ಅದರಲ್ಲಿ ಆಲ್ರೆಡಿ ಬಿಲ್ಟ್ ಇನ್ ಫಂಕ್ಷನ್ಸ್ಗಳಿದ್ದಾವೆ. ಈಗ ನೋಟ್ ಪ್ಯಾಡಲ್ಲಾದರೆ ಪ್ರತಿಯೊಂದೂ ನಾವೇ ಬರಿಬೇಕು. ಅದ್ರ ಬದಲು ವಿಜುವಲ್ ಸ್ಟುಡಿಯೋದಲ್ಲಾದರೆ ಆಲ್ರೆಡಿ ನಾವೀಗ ಯಾವುದಾದ್ರೂ ಒಂದು ಟ್ಯಾಗ್ ನೇಮ್ ಹಾಕಿದ್ರೆ, ಈಗ HTML ಅಂತ ಹಾಕಿದ್ರೆ ಆಲ್ರೆಡಿ ಅದು ಎಂಡ್ ಟ್ಯಾಗ್ ಅಲ್ಲೇ ಆಟೋಮೆಟಿಕಲಿ ಬಂದ್ಬಿಡುತ್ತೆ, ಅಂದರೆ ಆಟೋ ಫಿಲ್ ಆಗುತ್ತೆ. ಹಾಗಾಗಿ ನಾವು ವಿಜುವಲ್ ಸ್ಟುಡಿಯೋನ ಪ್ರೆಫರ್ ಮಾಡ್ತಿದ್ದೀನಿ. ಸೊ ನೀವು ಅದನ್ನೇ ಯೂಸ್ ಮಾಡಿ. ವಿಜುವಲ್ ಸ್ಟುಡಿಯೋದಲ್ಲಿ ಬಂದು ಎಕ್ಸ್ಟೆನ್ಷನ್ಸ್ ಇರುತ್ತೆ. ಅಲ್ಲಿ ನಾವು ಲೈವ್ ಸರ್ವರ್ ಅಂತ ಹೇಳಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಹಾಗಾಗಿ ನಾನು ಯೂಸ್ ಮಾಡ್ತಿಲ್ಲ. ಅಷ್ಟೇ ಬೇಕಾಗಿರೋದು. ಮತ್ತೊಂದು ಬ್ರೌಸರ್, ಈಗ ಕ್ರೋಮ್ ಆಗಿರ್ಬೋದು ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು, ಫೈರ್ಫಾಕ್ಸ್ ಯಾವುದಾದ್ರೂ ಆಗಿರ್ಬೋದು. ಈಗ ನಾನು ಹೊಸ ಟೆಕ್ಸ್ಟ್ ಫೈಲ್ನ ಕ್ರಿಯೇಟ್ ಮಾಡ್ತಿದ್ದೀನಿ.
ಈಗ ನಾವು ವಿಜುವಲ್ ಸ್ಟುಡಿಯೋದಲ್ಲಿ ನೋಡೋದಾದರೆ ನಾವೇನು ಪೇಜ್ ಸ್ಟ್ರಕ್ಚರ್ ಇದೆ ಅದನ್ನೆಲ್ಲ ಬೈ ಹ್ಯಾಂಡ್ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಜಸ್ಟ್ ಇಲ್ಲಿ ಒಂದು ಎಕ್ಸ್ಕ್ಲಾಮೇಟ್ರಿ ಸಿಂಬಲ್ ಕೊಟ್ಟರೆ ಅದೇ ಆಟೋಮೆಟಿಕಲಿ ಬರುತ್ತೆ. ಎಕ್ಸ್ಕ್ಲಾಮೇಟ್ರಿ ಸಿಂಬಲ್ ಕೊಟ್ಟು ಎಂಟರ್ ಕೊಟ್ಟರೆ ಇದಿಷ್ಟು ಫಿಲ್ ಆಗುತ್ತೆ. ಅಂದರೆ ಏನು ಬೇಸಿಕ್ ಪೇಜ್ ಸ್ಟ್ರಕ್ಚರ್ ಅಂತೇಳಿ ಇದಿಷ್ಟು ನಾವು ಕರಿತೀವಿ. ಇಲ್ಲಿ ನೋಡ್ಬೋದು. ಇದನ್ನು ನಾನು ಸೇವ್ ಮಾಡ್ತಿದ್ದೀನಿ. ಇದನ್ನು ನಾವು ವಿತ್ .html ಎಕ್ಸ್ಟೆನ್ಷನ್ನ ಯೂಸ್ ಮಾಡಿ ಸೇವ್ ಮಾಡಬೇಕಾಗುತ್ತೆ. ಸೊ HTML ಸೇವ್ ಮಾಡಿ ವೆಬ್ಸೈಟಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಅಂತ ಬಂದಿದೆ. ಅಂದರೆ ಏನು ಒಂದು ಪೇಜ್ ಟೈಟಲ್ ಇಲ್ಲಿ ಸರ್ಚ್ ಬಾರಲ್ಲಿ ಬರೋ ಅಂಥದ್ದು ನಾವಿಲ್ಲಿ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಡಾಕ್ಯುಮೆಂಟ್ ಬದಲು ಬೇರೆ ಕೊಡ್ತೀನಿ, B-Star ಲೆಕ್ಚರ್ಸ್ ಅಂತ ಕೊಟ್ಟು ನಾನು ಆಟೋ ಸೇವ್ ಆನ್ ಮಾಡಿದ್ದೀನಿ. ಸೊ ಸೇವ್ ಆಗಿರುತ್ತೆ ನೋಡಿ, B-Star ಲೆಕ್ಚರ್ಸ್ ಅಂತ ಬಂತು. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಕಮೆಂಟ್ ಇರುತ್ತೆ. ಕಮೆಂಟ್ ಅಂದರೆ ಈಗ ನಾವು ಏನು ಕೋಡಲ್ಲಿ ಬರಿತೀವಿ ಅದು ಬರೀ ನಮ್ಮ ರೆಫರೆನ್ಸ್ಗೆ. ಒಂದು ವೇಳೆ ನಮಗೆ ಏನಾದರೂ ಅದ್ರ ಬಗ್ಗೆ ಶಾರ್ಟ್ ನೋಟ್ ಬೇಕಿತ್ತು, ಅಥವಾ ಇದು ಯಾವ ಟ್ಯಾಗನ್ನು ಇನ್ಫಾರ್ಮೇಷನ್ ಬೇಕಿತ್ತು, ಅಥವಾ ಕೋಡನ್ನು ಕ್ರಿಯೇಟ್ ಮಾಡಿ ಡೇಟ್ ಬೇಕಿತ್ತು, ಆ ಥರ ಇದ್ದಾಗ ನಾವು ಈ ಕಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ಅಂದರೆ ಇದು ವೆಬ್ಸೈಟಲ್ಲಿ ಯಾವುದೇ ಥರದ್ದು ಇಂಪ್ಯಾಕ್ಟ್ ಮಾಡಲ್ಲ. ನಾವು ಏನು ಕೋಡ್ ಬರಿತೀವಿ ಅದು ಮಾತ್ರ ಬರುತ್ತೆ. ಬಟ್ ಇದು ಜಸ್ಟ್ ನಮ್ಮ ಯೂಸರ್ ರೆಫರೆನ್ಸಿಗೆ ಬರಿಬಹುದು. ಸಾರಿ, ನೋಡಿ ಎಲ್ಲ ಆಟೋ ಫಿಲ್ ಆಗ್ತಾ ಇದೆ. ಈಗ ನಾನು ಹಾಯ್ ಅಂತ ಕೊಡ್ತೀನಿ. ವೆಬ್ಸೈಟಲ್ಲಿ ನೋಡೋಣ, ರಿಫ್ರೆಶ್ ಮಾಡಿ ಏನಾದರೂ ಬಂತಾ? ಏನೂ ಬರ್ತಿಲ್ಲ. ಹಾಗಾಗಿ ಇದನ್ನು ನಾವು ಕಮೆಂಟ್ನ ನಮ್ಮ ರೆಫರೆನ್ಸ್ಗಾಗಲಿ ಅಥವಾ ಬೇರೆಯವ್ರ ರೆಫರೆನ್ಸ್ಗಾಗಲಿ ಯೂಸ್ ಮಾಡ್ತೀವಿ. ಇದು ಸಿಂಗಲ್ ಲೈನ್ ಕಮೆಂಟ್ಸ್. ಒಂದು ವೇಳೆ ನಮಗೆ ಜಾಸ್ತಿ ಲೈನ್ಸ್ ಬರಿಬೇಕಿತ್ತು ಅಂದರೂ ಕೂಡ ಬರಿಬೋದು. ಹೆಲೋ ವರ್ಲ್ಡ್, ವೆಲ್ಕಮ್ ಟು ವೆಬ್ ಡೆವಲಪ್ಮೆಂಟ್ ಕೋರ್ಸ್. ಹೀಗೆ ಈ ರೀತಿ ನಾವು ಏನೇ ಮಾಡಿದ್ರು ವೆಬ್ಸೈಟಲ್ಲಿ ಅದು ಯಾವುದೇ ಥರದ್ದು ಇಂಪ್ಯಾಕ್ಟ್ ಆಗಲ್ಲ. ಸೊ ನಾವು ಅದನ್ನು ಕಮೆಂಟ್ ಆಗಿ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಹೆಡ್ಡಿಂಗಲ್ಲಿ ಈಗ ನಾವು ಯಾವುದೇ ಒಂದು ಚಾಪ್ಟರ್ದು ಹೆಡ್ಡಿಂಗ್ ಬೇಕು, ಅಥವಾ ಈಗ ನಾವು ಈ ವೆಬ್ಸೈಟನ್ನು ಒಂದು ಶಾಪಿಗೆ ಮಾಡ್ತಿದ್ದೀವಿ ಅಂತ ಆದರೆ ನಾವು ಅದನ್ನು ಶಾಪ್ ನೇಮ್ ಏನಿರುತ್ತೆ ಅದನ್ನು ಹೆಡ್ಡಿಂಗಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಆವಾಗ ನಾವು ಹೆಡ್ಡಿಂಗ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಹೆಡ್ಡಿಂಗ್ ಟ್ಯಾಗಲ್ಲಿ 6 ಟ್ಯಾಗ್ಸ್ ಇದ್ದಾವೆ. H1 to H6 ಅಂದರೆ 6 ಟ್ಯಾಗ್ಗಳು ಇರುತ್ತೆ. ಅದರಲ್ಲಿ H1 ಬಂದು ಇಂಪಾರ್ಟೆಂಟ್ ಹೆಡ್ಡಿಂಗ್ ಆಗಿರುತ್ತೆ, ಮತ್ತು H6 ಬಂದು ಲೀಸ್ಟ್ ಇಂಪಾರ್ಟೆಂಟ್ ಇರುವಂಥ ಹೆಡ್ಡಿಂಗ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ನಾನು H1ಅಲ್ಲಿ B-Star ಲೆಕ್ಚರ್ಸ್ ಅಂತ ಹಾಕ್ತೀನಿ. ಸೊ ಇಲ್ಲಿ ನೋಡೋಣ ಹೇಗೆ ಬರುತ್ತೆ ಹೆಡ್ಡಿಂಗ್ ಅಂತ. ಈ ರೀತಿ ಬೋಲ್ಡ್ ಆಗಿ ಬರುತ್ತೆ. ಅದೇ ಥರ ನಾವು ಇದನ್ನೇ 6 ಹೆಡ್ಡಿಂಗ್ಸ್ನು ಅಪ್ಲೈ ಮಾಡಿ ನೋಡಿದಾಗ
ನೋಡಿ, ಅಂದರೆ H1 ಸೇವ್ ಮಾಡಿರೋಂಥ ನೋಡಿ H1 ಕೊಟ್ಟಿರೋಂಥ ಹೆಡ್ಡಿಂಗ್ ಬಂದು ಎಷ್ಟು ದೊಡ್ಡದಾಗಿ ಬೋಲ್ಡಾಗಿ ಬರ್ತದೆ. ಮತ್ತು H2 ಕೊಟ್ಟಿರೋದು ಅದಕ್ಕಿಂತ ಸ್ವಲ್ಪ ಚಿಕ್ಕ ಇದೆ, ಮತ್ತು H3 ಅದಕ್ಕಿಂತ ಸ್ವಲ್ಪ ಚಿಕ್ಕ, H4 ಅದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕ, H5 ಅದಕ್ಕಿಂತ ಇನ್ನೂ ಚಿಕ್ಕ, H6 H5ಗಿಂತ ಇನ್ನೂ ಚಿಕ್ಕದಾಗಿದೆ. ಮತ್ತು ನಾವು ಈ ಹೆಡ್ಡಿಂಗ್ಗಳನ್ನ ಟೆಕ್ಸ್ಟ್ ಬೋಲ್ಡ್ ಮಾಡೋದಕ್ಕಾಗಲಿ ಯೂಸ್ ಮಾಡಬಾರ್ದು. ಹೆಡ್ಡಿಂಗ್ಗೆ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇರುತ್ತೆ. ಜಸ್ಟ್ ನಾನು ಬೋಲ್ಡ್ ಮಾಡಬೇಕು ಅಂತ ಹೇಳಿ ಹೆಡ್ಡಿಂಗ್ ಟ್ಯಾಗಲ್ಲಿ ಜಸ್ಟ್ ನಾನು ಬೋಲ್ಡ್ ಮಾಡಬೇಕು ಒಂದು ವರ್ಡನ್ನು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಹೆಡ್ಡಿಂಗ್ ಟ್ಯಾಗಲ್ಲಿ ಬರೀಬಾರ್ದು. ಆ ರೀತಿ ಎಲ್ಲ ರೂಲ್ಸ್ಗಳಿದ್ದಾವೆ. ಅದಾದಮೇಲೆ ಪ್ಯಾರಾಗ್ರಾಫ್ನ ನಾವು ಪಿ ಟ್ಯಾಗಲ್ಲಿ ಬರಿತೀವಿ. ಅಂದರೆ ಇಟ್ ಕಂಟೈನ್ಸ್ ಸಮ್ ಟೆಕ್ಸ್ಟ್ ಅಂದರೆ ಆ್ಯಸ್ ಯೂಶ್ವಲ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ಬೋದು. ಪ್ಯಾರಾಗ್ರಾಫ್ ಅಂದರೆ ಒಂದಷ್ಟು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ವರ್ಡ್ಸ್ನ ನಾವು ಪ್ಯಾರಾಗ್ರಾಫ್ ಅಂತ ಕರಿತೀವಿ. ಅದನ್ನು ನಾವು ಪಿ ಟ್ಯಾಗಲ್ಲಿ ಬರಿತೀವಿ. ಸೊ this is the paragraph. ನೋಡಿ, ಪ್ಯಾರಾಗ್ರಾಫ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಫಾಂಟ್ ಸೈಜ್ ಇರುತ್ತೆ, ಮತ್ತು ಹೆಡ್ಡಿಂಗ್ಗೆ ಪರ್ಟಿಕ್ಯುಲರ್ ಆಗಿ ಫಾಂಟ್ ಸೈಜ್ ಇರುತ್ತೆ. ನೆಕ್ಸ್ಟ್, ಈಗ ನಾನು ಒಂದು ವೇಳೆ ಇದೇ ಪ್ಯಾರಾಗ್ರಾಫನ್ನ ನಾನು ಸ್ಪೇಸ್ ಕೊಡ್ತೀನಿ. ಈಗ ಇಷ್ಟು ಸ್ಪೇಸ್ ಕೊಟ್ಟೆ, ನೋಡೋಣ ಏನು ಇಂಪ್ಯಾಕ್ಟ್ ಆಗಲ್ಲ. ನೋಡಿ, ಇದಾದಮೇಲೆ ನಾನಿಲ್ಲಿ ಮತ್ತಿಲ್ಲೇನೋ ಒಂದು ವರ್ಡ್ ಬರಿತೀನಿ. ಅದು ಸ್ಪೇಸಸ್ನೆಲ್ಲ ರಿಮೂವ್ ಮಾಡಿ ಕಂಟಿನ್ಯೂ ಆಗುತ್ತೆ. ಸೊ ಒಂದು ವೇಳೆ ನಾನು ಇದನ್ನು ನೆಕ್ಸ್ಟ್ ಲೈನಲ್ಲಿ ಬರೆದ್ರು ಅಷ್ಟೇ, ಇನ್ನೊಂದು 2-3 ಲೈನ್ಸ್ ಬಿಟ್ಟು ಬರೆದ್ರು ಅದೇನು ಇಂಪ್ಯಾಕ್ಟ್ ಆಗಲ್ಲ, ಸಿಂಗಲ್ ಲೈನಲ್ಲೇ ಬರುತ್ತೆ. ಹಾಗಾಗಿ ಇದನ್ನು ನಾವು ಪ್ಯಾರಾಗ್ರಾಫ್ ಅಂತ ಕರಿತೀವಿ. ಒಂದು ವೇಳೆ ನಮಗೆ ಈ ಪ್ಯಾರಾಗ್ರಾಫಲ್ಲೇನೆ ಡೆವಲಪ್ಮೆಂಟ್ ಕೋರ್ಸ್ ಇದಾದಮೇಲೆ ನನಗೆ ಪ್ಯಾರಾಗ್ರಾಫಲ್ಲೇ ಇರಬೇಕು ಕಂಟೆಂಟ್ ಎಲ್ಲ, ಆದರೆ ಅದು ನೆಕ್ಸ್ಟ್ ಲೈನಿಗೆ ಬರಬೇಕು ಅಂತ ಇದ್ದಾಗ ನಾವು BR ಟ್ಯಾಗ್ ಅಂತ ಯೂಸ್ ಮಾಡ್ತೀವಿ. ಅಂದರೆ ಬ್ರೇಕ್ ಟ್ಯಾಗ್ BR ಕೊಟ್ಟು ಇಲ್ಲಿ ನಾನು ಮತ್ತೆ ಏನಾದರೂ ಕೊಡ್ತೀನಿ. ಈಗ ಏನು ಫ್ರಮ್ B ಸ್ಟಾರ್ ಲೆಕ್ಚರ್ಸಿಂದ ಇರುತ್ತೆ ಅದು ನೆಕ್ಸ್ಟ್ ಲೈನಲ್ಲಿ ಹೋಗುತ್ತೆ. ನೋಡಿ, ದಿಸ್ ಈಸ್ ವೆಬ್ ಡೆವಲಪ್ಮೆಂಟ್ ಕೋರ್ಸ್ ಫ್ರಮ್ B ಸ್ಟಾರ್ ಲೆಕ್ಚರ್ಸ್ ಅನ್ನೋದು ನೆಕ್ಸ್ಟ್ ಲೈನಲ್ಲಿ ಬರುತ್ತೆ. ಒಂದು ವೇಳೆ ನನಗೆ ಅದೇ ಥರ ನಮಗೆ ಪ್ಯಾರಾಗ್ರಾಫಲ್ಲೇ ಸ್ಪೇಸ್ ಬೇಕು ಅನ್ನೋ ಹಾಗಿದ್ರೆ ನಾವು ಪ್ರೀ ಟ್ಯಾಗ್ನ ಯೂಸ್ ಮಾಡ್ಬೋದು. ಈಗ ನಾನಿಲ್ಲಿ ಫ್ರಮ್ಮಲ್ಲಿ ಸ್ವಲ್ಪ ಸ್ಪೇಸ್ ಕೊಡ್ತೀನಿ. ಇದು ಆ್ಯಸ್ ಇಟ್ ಈಸ್ ವೆಬ್ಬಲ್ಲಿ ಅದೇ ಥರ ಬರುತ್ತೆ. ನೋಡಿ, ನಾನು ಎಷ್ಟು ಸ್ಪೇಸ್ ಕೊಟ್ಟಿದ್ದೀನೋ ಇಲ್ಲೂ ಅಷ್ಟೇ ಬರುತ್ತೆ. ಅದೇ ರೀತಿ ಈಗ ಒಂದು ಟೆಕ್ಸ್ಟನ್ನು ಬೋಲ್ಡ್ ಮಾಡಬೇಕು ಅನ್ನೋ ಹಾಗಿದ್ರೆ
ನಾವು ಬೀಟ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ವೆಬ್ ಡೆವಲಪ್ಮೆಂಟ್ ಅನ್ನುವಂಥ ವರ್ಡು ಬೋಲ್ಡ್ ಆಗಿ ಬರುತ್ತೆ. ನೋಡಿ, ವೆಬ್ ಡೆವಲಪ್ಮೆಂಟ್ ಹೈಲೈಟ್ ಆಗುತ್ತೆ. ಅದೇ ಥರ ನಾವಿದನ್ನು ಇಟಾಲಿಕ್ ಫ್ಯಾಷನಲ್ಲಿ ಕೂಡ ಬರಿಬೋದು, ಐ ಟ್ಯಾಗ್ ಅಂತ ಯೂಸ್ ಮಾಡಿಕೊಂಡು. ಇಲ್ಲಿ ವೆಬ್ ಡೆವಲಪ್ಮೆಂಟ್ ಅನ್ನೋದು ಇಟಾಲಿಕ್ ಫ್ಯಾಷನಲ್ಲಿ ಬರುತ್ತೆ, ಅಂದರೆ ವರ್ಡ್ಸು ಸ್ವಲ್ಪ ಬೆಂಡ್ ಆಗಿ ಬರುತ್ತೆ. ನೋಡಿ, ಈ ಥರ. ಅದೇ ರೀತಿ HTML ಆಟ್ರಿಬ್ಯೂಟ್ಸ್. ಈಗ ಆಟ್ರಿಬ್ಯೂಟ್ಸ್ ಅಂದರೆ ನಾವೇನು ಇಲ್ಲಿ ಲಾಂಗ್ವೇಜ್ ಆಗಿರ್ಬೋದು, ಅಥವಾ ಮೆಟಾ ಟ್ಯಾಗಲ್ಲಿ ಕಾರ್ ಸೆಟ್, ನೇಮ್, ಕಂಟೆಂಟ್, ಇನಿಷಿಯಲ್ ಸ್ಕೇಲ್, ಈ ಥರದ್ದನ್ನೆಲ್ಲ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಅಂದರೆ ನಾವು ಏನು ವ್ಯಾಲ್ಯೂಸ್ ಪ್ರೊವೈಡ್ ಮಾಡ್ತೀವಿ, ವಿತಿನ್ ಟ್ಯಾಗ್ ಒಳಗಡೆ ಏನು ವ್ಯಾಲ್ಯೂಸ್ ಪ್ರೊವೈಡ್ ಮಾಡ್ತೀವಿ ಅದನ್ನೆಲ್ಲ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಅದೇ ಥರ ಈಗ H1, P, ಪ್ರೀ, ಐ ಇದನ್ನೆಲ್ಲ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ಅಂದರೆ ಟ್ಯಾಗ್ ನೇಮ್ಗಳನ್ನ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದರೊಳಗಡೆ ಇರೋವಂಥ ಕಂಟೆಂಟ್ಗಳನ್ನ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಟೈಪ್ಸ್ ಇರುತ್ತೆ, ಕೋರ್ ಆಟ್ರಿಬ್ಯೂಟ್ಸ್ ಮತ್ತು ಜೆನರಿಕ್ ಆಟ್ರಿಬ್ಯೂಟ್ಸ್ ಅಂತ. ಕೋರ್ ಆಟ್ರಿಬ್ಯೂಟ್ಸ್ ಅಂದರೆ ನಾವು ಥ್ರೂ ಔಟ್ ದಿ ಕೋಡ್ ಏನೇನು ಆಟ್ರಿಬ್ಯೂಟ್ಸ್ಗಳನ್ನ ಯೂಸ್ ಮಾಡ್ತೀವಿ ಅದನ್ನು ಕೋರ್ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ID ಇರ್ಬೋದು, ಟೈಟಲ್ ಇರ್ಬೋದು, ಕ್ಲಾಸ್ ಇರ್ಬೋದು, ಸ್ಟೈಲ್ ಇರ್ಬೋದು, ಲ್ಯಾಂಗ್ವೇಜ್ ಆಟ್ರಿಬ್ಯೂಟ್ ಇರ್ಬೋದು. ಅಂದರೆ ಇದನ್ನು ನಾವು ಕೋರ್ ಆಗಿ ಯೂಸ್ ಮಾಡ್ತೀವಿ, ಅಂದರೆ ಬೇಸಿಕ್ ಆ ಥರ ಇರ್ಬೋದು. ಅದಾದಮೇಲೆ ಜೆನೆರಿಕ್ ಆಟ್ರಿಬ್ಯೂಟ್. ಜೆನೆರಿಕ್ ಆಟ್ರಿಬ್ಯೂಟ್ ಅಂದರೆ ಈಗ ಪರ್ಟಿಕ್ಯುಲರ್ ಆಗಿ ಒಂದು ಟ್ಯಾಗ್ ತಗೊಂಡು ಅದರಲ್ಲಿರ್ತಕ್ಕಂಥದ್ದನ್ನು ನಾವು ಜೆನೆರಿಕ್ ಆಟ್ರಿಬ್ಯೂಟ್ ಅಂತೀವಿ. ಈಗ ಇಮೇಜ್ ಟ್ಯಾಗ್ ಇರುತ್ತೆ, ಅದರಲ್ಲಿ SRC ಆಗಿರ್ಬೋದು, ಆಲ್ಟ್, ವಿಡ್ತ್, ಹೈಟ್ ಇವನ್ನೆಲ್ಲ ನಾವು ಜೆನೆರಿಕ್ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಅದೇ ರೀತಿ href ಅಂದರೆ ಇದನ್ನು ನಾವು ಆ್ಯಂಕರ್ ಟ್ಯಾಗಲ್ಲಿ ಯೂಸ್ ಮಾಡ್ತೀವಿ. ಸೊ hrefನ ಜೆನೆರಿಕ್ ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಅದೇ ಥರ ಸಬ್ಸ್ಕ್ರಿಪ್ಟ್ ಟ್ಯಾಗ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಟ್ಯಾಗ್ ಅಂತ. ಈಗ ಸಬ್ಸ್ಕ್ರಿಪ್ಟ್ ಅಂದರೆ ಈಗ ಮಾಮೂಲಿ ಏನು ಲೆಟರ್ ಇರುತ್ತೆ ಅದ್ರ ಕೆಳಗಡೆ ಸ್ವಲ್ಪ ಕೆಳಗೆ 1/2 ಇಂಚ್ ಕೆಳಗೆ ನಮಗೆ ವರ್ಡ್ಸ್ ಆಗಲಿ ಏನಾದರೂ ಬರಿಬೋದು. ಅದೇ ಥರ ಸೂಪರ್ ಸ್ಕ್ರಿಪ್ಟ್ ಅಂದರೆ ಮೇಲ್ಗಡೆ ಬರೆಯೋದು. ಈಗ ಸಬ್ಸ್ಕ್ರಿಪ್ಟ್ಗೆ ಎಕ್ಸಾಂಪಲ್ ಬಂದು H2 ಆಗಿರ್ಬೋದು, log2, log n to the base 2, log2 to the base 10 ಈ ಥರ ಆಗಿರುತ್ತೆ. ಅದೇ ಥರ ಸೂಪರ್ ಸ್ಕ್ರಿಪ್ಟ್ ಅಂದರೆ A² B² 8² 2² 4² ಈ ಥರ ಆಗಿರುತ್ತೆ. ನೋಡೋಣ ಅದನ್ನು. ನಾನು ಇದನ್ನು log n to the base 2 ಅಂತ ಮಾಡ್ತಿದ್ದೀನಿ. ಸೊ ಇದು ಹೇಗೆ ಬರುತ್ತೆ ನೋಡೋಣ. ನೋಡಿ, log n to the base 2 ಅಂದರೆ ಇರೋದಕ್ಕಿಂತ 1/2 ಇಂಚ್ ಕೆಳಗಡೆ ಬರುತ್ತೆ ಇಲ್ಲಿ ನಾವು ಕೊಡುವಂಥ ವರ್ಡ್ಸ್ಗಳು. ಅದೇ ಥರ ಸೂಪರ್ ಸ್ಕ್ರಿಪ್ಟ್ ಆದರೆ A² ಅಲ್ವಾ, ಇದು ಇಲ್ಲಿ 2 ಬಂದು ಮೇಲ್ಗಡೆ ಬರುತ್ತೆ. ನೋಡಿ, A². ಈ ರೀತಿ ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಟ್ಯಾಗ್ಗಳು ವರ್ಕ್ ಆಗುತ್ತೆ. ಅದಾದಮೇಲೆ ಹಾರಿಜೆಂಟಲ್ ರೂಲ್ಸ್. ಹಾರಿಜೆಂಟಲ್ ರೂಲ್ ಬಂದು 2 ಪಾರ್ಟ್ಗಳನ್ನ ಡಿವೈಡ್ ಮಾಡುತ್ತೆ. ಅಂದರೆ ಈಗ ನಾವೇನು ರೂಲ್ ಹಾಕಬೇಕು ಲೈನ್ ಅಂತೇಳಿ ಬರುತ್ತಲ್ಲ ಅದಕ್ಕೆ ನಾವು HR ಟ್ಯಾಗನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದಾದಮೇಲೆ ನನಗೆ
ಲೈನ್ ಬೇಕು. ಇದಾದಮೇಲೆ ಎ ಸ್ಕ್ವೇರ್ ಆದಮೇಲೆ ನನಗೆ ಲೈನ್ ಬೇಕು, ಅದು ಮತ್ತು ನೆಕ್ಸ್ಟ್ ಕಂಟೆಂಟ್ಗೆ ಸೆಪ್ರೇಟ್ ಮಾಡೋದಕ್ಕೆ ಅಂತ ಆದರೆ ನಾವಿಲ್ಲಿ HR ಟ್ಯಾಗನ್ನು ಯೂಸ್ ಮಾಡ್ತೀವಿ. ನೋಡಿ, ರೂಲ್ ಬಂತು, ಒಂದು ಲೈನು. ಇದನ್ನು ನಾವು HR ಟ್ಯಾಗ್ ಅಂತೇಳಿ ಕರಿತೀವಿ. ಅದಾದಮೇಲೆ ಇಮೇಜ್ ಟ್ಯಾಗ್. ಈಗ ಫಾರ್ ಎಕ್ಸಾಂಪಲ್ ನಾನು ವೆಬ್ಸೈಟಲ್ಲಿ ಒಂದು ಇಮೇಜನ್ನು ಹಾಕಬೇಕು ಅನ್ನೋ ಹಾಗಿದ್ರೆ ಹಾಕೋದಕ್ಕೆ ನಾವು ಇಮೇಜ್ ಟ್ಯಾಗ್ ಯೂಸ್ ಮಾಡ್ತೀವಿ. ಇಮೇಜ್ ಟ್ಯಾಗಲ್ಲಿ 2 ಆಟ್ರಿಬ್ಯೂಟ್ಸ್ ಇರುತ್ತೆ ಮೇಯ್ನಾಗಿ, ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ಸ್ ಬಂದು SRC ಅಂದರೆ ಸೋರ್ಸ್, ಅಂದರೆ ಈಗ ನಾವು ಇಮೇಜ್ ಸೇವ್ ಮಾಡಿರ್ತೀವಲ್ಲ ಅದರದ್ದು ಪಾತ್, ಆ ಪಾತನ್ನು ತಗೊಂಡು ನಾವು ಇನ್ಸರ್ಟ್ ಮಾಡ್ಬೋದು. ಅದನ್ನು SRC ಟ್ಯಾಗ್ ಆಟ್ರಿಬ್ಯೂಟ್ ಒಳಗಡೆ ಹಾಕಬೇಕು. ಅದೇ ಥರ ಆಲ್ಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಮೇಜ್ ಏನಾದರೂ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಆಗಿ ಇಮೇಜ್ ಬರಲಿಲ್ಲ, ಆಗ ಅಲ್ಲಿ ಏನು ಡಿಸ್ಕ್ರೈಬ್ ಆಗಬೇಕು ಅನ್ನೋದನ್ನು ಆಲ್ಟ್ ಟ್ಯಾಗಲ್ಲಿ ಬರಿತೀವಿ. ಇದಲ್ಲದೆ ನಾವು ಇದ್ರ ಜೊತೆಗೆ ಹೈಟು ವಿಡ್ತ್ ಕೂಡ ಆ್ಯಡ್ ಮಾಡ್ತೀವಿ. ಇದಾದಮೇಲೆ ನಾನು IMG ಟ್ಯಾಗನ್ನು ಯೂಸ್ ಮಾಡ್ತೀನಿ. SRC ಬಂದು SRC ಈಸ್ ಈಕ್ವಲ್ ಟು ವಿತಿನ್ ಅ ಡಬಲ್ ಕೋಟ್ ನಾವು ಅಲ್ಲಿ ಪಾತನ್ನು ಹಾಕಬೇಕು. ಸೊ ನಾನಿಲ್ಲಿ ಈ ಫೋಲ್ಡರಲ್ಲಿರೋವಂಥ ಇಮೇಜ್ನ ಚೆಕ್ ಮಾಡ್ತಿದ್ದೀನಿ. ಈಗ ನಾನು ಫಾರ್ ಎಕ್ಸಾಂಪಲ್ ಎಂಟ್ರೆನ್ಸ್ ಇದನ್ನು ಹಾಕಬೇಕು, ನನ್ನ ವೆಬ್ ಪೇಜಲ್ಲಿ ಬರಬೇಕು ಅಂದರೆ ನಾನು ಇದನ್ನು ಎಂಟರ್ ಮಾಡ್ತೀನಿ, entrance.jpg. ಇನ್ ಕೇಸ್ ಇದು ಬರಲಿಲ್ಲ ಅಂದರೆ ಆಗ ಏನಾಗಬೇಕು, ಎಂಟ್ರೆನ್ಸ್ ಫೋಟೋ ಅಂತ ಹೇಳಿ ಹಾಕ್ತೀನಿ. ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತ. ನೋಡಿ, ಈ ಥರ ಬರುತ್ತೆ. ಈಗ ಆಲ್ಟ್ ಬರಬೇಕು ಅಂದರೆ ಆಲ್ಟಲ್ಲಿ ಹೇಗೆ ಬರುತ್ತೆ ನಮಗೆ ಗೊತ್ತಿಲ್ಲ ಅನ್ನೋದಾದರೆ ಎಂಟ್ರೆನ್ಸಲ್ಲಿ ಈಗ ನಾನು ನೇಮ್ ರಾಂಗ್ ಕೊಡ್ತೀನಿ. entran.jpg ಅಂತಕ್ಕಂಥದ್ದು ನನ್ನ ಫೋಲ್ಡರಲ್ಲಿ ಇಲ್ಲ, ಆದರೂ ನಾನು ಅದನ್ನು ಇಂಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಆಗ ಇದು ಎರರ್ ಕೊಡುತ್ತೆ. ನೋಡಿ, ಎಂಟ್ರೆನ್ಸ್ ಫೋಟೋ ಇಮೇಜ್ ಬ್ರೋಕನ್ ಆಗಿರೋ ಅಂಥ ಲೋಗೋ ಬಂದು ಎಂಟ್ರೆನ್ಸ್ ಫೋಟೋ ಅಂತೇಳಿ ಬರುತ್ತೆ. ಬರೀ ಇದಷ್ಟೇ ಅಲ್ಲ, ನಾವು SRCನಲ್ಲಿ ಬೇಕಿದ್ರೆ ಗೂಗಲಲ್ಲಿರೋಂಥ ಫೋಟೋಸು ಅದನ್ನು ಕೂಡ ಇನ್ಸರ್ಟ್ ಮಾಡ್ಬೋದು. ಇಲ್ಲಿ SRCನಲ್ಲಿ ನಾವು ಲಿಂಕ್ನ ಪ್ರೊವೈಡ್ ಮಾಡ್ತೀವಿ. ಲಿಂಕ್ನ ಪ್ರೊವೈಡ್ ಮಾಡಿದಾಗ ಅದು ಬರುತ್ತೆ. ಬೆಟರ್ ನಾವು ಡೌನ್ಲೋಡ್ ಆಗಿರೋದನ್ನೇ ಯೂಸ್ ಮಾಡ್ಕೋಬೇಕು, ಏಕೆಂದರೆ ಒಂದೊಂದು ಸರಿ ಗೂಗಲಲ್ಲಿ ಕಾಪಿರೈಟ್ ಇಶ್ಯೂಸಿಂದ ಅದೆಲ್ಲ ಡಿಲೀಟ್ ಆಗಿಬಿಡುತ್ತೆ. ಸೊ ನೀವು ಯಾವ ಇಮೇಜ್ ಹಾಕಬೇಕೋ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಫೋಲ್ಡರಲ್ಲಿ ಸೇವ್ ಮಾಡಿಕೊಂಡೆ ಹಾಕಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಹೈಟ್ ಬೇಕು, ಹೈಟು ಒಂದು 100 ಪಿಕ್ಸೆಲ್ ಹಾಕ್ತೀನಿ. ಅದೇ ಥರ ವಿಡ್ತ್ ಕೂಡ ನನಗೆ ಒಂದು 250 ಪಿಕ್ಸೆಲ್ ಬೇಕು ಅಂತ ಅಂದ್ಕೊಳ್ಳೋಣ, ರ್ಯಾಂಡಮಾಗಿ ಹಾಕ್ತಿದ್ದೀನಿ. ಸೊ ನೋಡಿ, ಇದು 100 ಪಿಕ್ಸೆಲ್ ಹೈಟ್ ಇದೆ, 250 ಪಿಕ್ಸೆಲ್ ವಿಡ್ತ್ ಇದೆ. ಲಿಸ್ಟ್, ಈಗ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಎಲಿಮೆಂಟ್ಸ್ನ ನಾವು ಲಿಸ್ಟ್ ಮಾಡ್ತೀವಿ. ಅದರಲ್ಲಿ 3 ಟೈಪ್ಸ್ ಇರುತ್ತೆ, ಆರ್ಡರ್ಡ್, ಅನ್ಆರ್ಡರ್ಡ್ ಮತ್ತು ಡಿಸ್ಕ್ರಿಪ್ಟಿವ್. ಆರ್ಡರ್ಡ್ ಅಂದರೆ 1 2 3 ಅಂದರೆ ಆರ್ಡರ್ ವೈಸ್ ಇರುತ್ತೆ. ಅದೇ ಥರ ಅನ್ಆರ್ಡರ್ಡ್ ಅಂದರೆ ರ್ಯಾಂಡಮ್ ಆಗಿ ಯಾವುದನ್ನು ಬೇಕಾದರೂ ಹಾಕ್ಬೋದು. ಅದು ಬುಲೆಟ್ ಅಂದರೆ ಸರ್ಕಲ್ ಆಗಿರ್ಬೋದು, ಹ್ಯಾಸ್ಟ್ರಿಕ್ ಆ ಥರ ಎಲ್ಲ ಬರುತ್ತೆ. ಅದಾದಮೇಲೆ ಡಿಸ್ಕ್ರಿಪ್ಟಿವ್ ಲಿಸ್ಟ್ ಅಂದರೆ ಈಗ ನಾವು ಒಂದು ಬರೆದು, ಈಗ HTML ಏನು ಮಾಡುತ್ತೆ, ವೆಬ್ಬನ್ನು ಸ್ಟ್ರಕ್ಚರ್ ಮಾಡುತ್ತೆ. ಆಗ ನಾವು HTML ಅಂತ ಬರೆದು ಐಫನ್ ಹಾಕಿ ಇಟ್ ಹೆಲ್ಪ್ಸ್ ಟು ಸ್ಟ್ರಕ್ಚರ್ ಎ ವೆಬ್ ಪೇಜ್ ಅಂತ ಬರಿಬೋದು. ಮತ್ತು CSS ಹಾಕಿ ಅದಕ್ಕೆ ಡಿಸ್ಕ್ರಿಪ್ಷನ್ ಬಂದು
ಇಟ್ ಹೆಲ್ಪ್ಸ್ ಟು ಸ್ಟೈಲ್ ಎ ವೆಬ್ ಅಂತ ಬರಿಬೋದು. ಇದರಲ್ಲಿ ಆರ್ಡರ್ಡ್ ಲಿಸ್ಟ್, ಇಲ್ಲಿ ನಾನು HTML CSS ಜಾವಾಸ್ಕ್ರಿಪ್ಟ್ ಇದನ್ನು ನಾನು ಆರ್ಡರ್ಡ್ ಲಿಸ್ಟಲ್ಲಿ ಹಾಕಿದ್ದೀನಿ. ಸೊ ಇದು ಆರ್ಡರ್ ವೈಸ್ 1 2 3ನಲ್ಲಿ ಬರುತ್ತೆ ನೋಡಿ, HTML CSS ಜಾವಾಸ್ಕ್ರಿಪ್ಟ್. ಅದೇ ರೀತಿ ನಾನು ಒಂದು ವೇಳೆ ಇದನ್ನು ಅನ್ಆರ್ಡರ್ಡ್ ಲಿಸ್ಟ್ ಅಂದರೆ ಇಲ್ಲಿ UL ಹಾಕಿದರೆ ಅನ್ಆರ್ಡರ್ಡ್ ಲಿಸ್ಟ್ ಆಗುತ್ತೆ. ಆಗ ಇದು ಬುಲೆಟ್ ಪಾಯಿಂಟ್ಸಲ್ಲಿ ಬರುತ್ತೆ ನೋಡಿ, ಡಾಟ್ ಡಾಟ್ ಡಾಟ್. ಅದೇ ಥರ ಡಿಸ್ಕ್ರಿಪ್ಟಿವ್ ಲಿಸ್ಟ್, ಈಗ ನಾನು HTMLಗೆ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡ್ತೀನಿ. ಇದೇನು ಮಾಡುತ್ತೆ, ಸ್ಟ್ರಕ್ಚರ್ ದಿ ವೆಬ್. ಅದಾದಮೇಲೆ CSS ಏನು ಮಾಡುತ್ತೆ, ಸ್ಟೈಲಿಂಗ್ನ ಆ್ಯಡ್ ಮಾಡುತ್ತೆ. ಅದೇ ಥರ ಜಾವಾಸ್ಕ್ರಿಪ್ಟು ಲಾಜಿಕ್ನ ಆ್ಯಡ್ ಮಾಡುತ್ತೆ. ಸೊ ಇದನ್ನು ನೋಡೋಣ ನೋಡಿ, HTML ಸ್ಟ್ರಕ್ಚರ್ಸ್ ದಿ ವೆಬ್, CSS ಸ್ಟೈಲಿಂಗ್ ದಿ ವೆಬ್, ಜಾವಾಸ್ಕ್ರಿಪ್ಟ್ ಲಾಜಿಕ್ ಟು ವೆಬ್, ಈ ರೀತಿ. ಇದು ಆರ್ಡರ್ಡು, ಅನ್ಆರ್ಡರ್ಡು ಮತ್ತು ಡಿಸ್ಕ್ರಿಪ್ಟ್. ಅದೇ ರೀತಿ ನೆಸ್ಟೆಡ್ ಲಿಸ್ಟ್. ನೆಸ್ಟೆಡ್ ಲಿಸ್ಟ್ ಅಂದರೆ ಲಿಸ್ಟ್ ಇನ್ಸೈಡ್ ಅ ಲಿಸ್ಟ್, ಅಂದರೆ ಒಂದು ಲಿಸ್ಟ್ ಒಳಗೆ ಇನ್ನೊಂದು ಲಿಸ್ಟ್ ಇರೋದು. ಈಗ ಫಾರ್ ಎಕ್ಸಾಂಪಲ್ ವೆಬ್ ಡೆವಲಪ್ಮೆಂಟಲ್ಲಿ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್ ಮತ್ತು ಫುಲ್ ಸ್ಟ್ಯಾಕ್ ಅಂತಿದೆ. ಅದಾದಮೇಲೆ ಮತ್ತೆ ಫ್ರಂಟ್ ಎಂಡಲ್ಲಿ HTML CSS ಜಾವಾಸ್ಕ್ರಿಪ್ಟ್ ಇದೆ, ಆ ರೀತಿ. ಸೊ ಇದನ್ನು ನಾವು ನೋಡೋಣ. ಆರ್ಡರ್ಡ್ ಲಿಸ್ಟ್, ಇದರಲ್ಲಿ ನಾನು ಲಿಸ್ಟ್ ಆ್ಯಡ್ ಮೊದಲನೇ ಲಿಸ್ಟಲ್ಲಿ ಆ್ಯಡ್ ಮಾಡಿ, ಇದು ಮೊದಲನೇ ಲಿಸ್ಟ್ ಒಳಗಡೆ ಬರುತ್ತೆ ನಾನು ಆ್ಯಡ್ ಮಾಡ್ತಿರೋದು. ಅದರಲ್ಲಿ ಫ್ರಂಟ್ ಎಂಡ್, ಅದಾದಮೇಲೆ ಫ್ರಂಟ್ ಎಂಡಲ್ಲಿ ಮತ್ತೆ 3 ಪಾರ್ಟ್ಸ್ ಇದೆಯಲ್ಲ, ಸೊ ನಾನು ಮತ್ತೆ ಇನ್ನೊಂದು ಲಿಸ್ಟನ್ನು ಆ್ಯಡ್ ಮಾಡ್ಕೋತೀನಿ. ಸೊ ಇಲ್ಲಿ HTML CSS ಮತ್ತು ಜಾವಾಸ್ಕ್ರಿಪ್ಟ್. ಇದಾದಮೇಲೆ ಮತ್ತೆ ಬ್ಯಾಕ್ ಎಂಡ್ ಇದೆ. ಇದಾದಮೇಲೆ ಮತ್ತೆ ಫುಲ್ ಸ್ಟ್ಯಾಕ್. ಸೊ ಇದು
ಫ್ರಂಟ್ ಎಂಡಲ್ಲಿ ಸಬ್ ಪಾರ್ಟ್ ಬಂದು HTML CSS ಜಾವಾಸ್ಕ್ರಿಪ್ಟ್ ಬರುತ್ತೆ. ಅದಾದಮೇಲೆ ಬ್ಯಾಕ್ ಎಂಡ್ ಫುಲ್ ಸ್ಟ್ಯಾಕ್ ಬರುತ್ತೆ. ಸೊ ಈ ರೀತಿ ಫ್ರಂಟ್ ಎಂಡ್ ಇಲ್ಲಿ HTML CSS ಜಾವಾಸ್ಕ್ರಿಪ್ಟ್, ಅದಾದಮೇಲೆ ಬ್ಯಾಕ್ ಎಂಡು ಫುಲ್ ಸ್ಟ್ಯಾಕ್. ಆ್ಯಂಕರ್ ಟ್ಯಾಗ್ನ ನಾವು ವೆಬ್ಸೈಟಲ್ಲಿ ಲಿಂಕ್ ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಅದರ ಸಿಂಟ್ಯಾಕ್ಸ್ ಈ ರೀತಿ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನನಗೆ ನೆಟ್ಫ್ಲಿಕ್ಸ್ ಈ ವೆಬ್ಸೈಟು ನನ್ನ ವೆಬ್ಸೈಟಲ್ಲಿ ಬರಬೇಕು. ಆವಾಗ ನಾನು ಇಲ್ಲಿರೋ ಏನು ಲಿಂಕ್ ಇರುತ್ತೆ ಇದನ್ನು ಕಾಪಿ ಮಾಡಿಕೊಂಡು ಆ್ಯಂಕರ್ ಟ್ಯಾಗ್ href ಇಲ್ಲಿ ಆ ಲಿಂಕನ್ನು ಪೇಸ್ಟ್ ಮಾಡ್ತೀನಿ. ಇದಾದಮೇಲೆ ಕ್ಲಿಕ್ ಮೀ ಸೊ ಈ ರೀತಿ ಬರುತ್ತೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಓಪನ್. ಅದೇ ಥರ ಈಗ ನನಗೆ ಫಾರ್ ಎಕ್ಸಾಂಪಲ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವೆಬ್ಸೈಟ್ ಓಪನ್ ಮಾಡಬೇಕು. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಆ್ಯಂಕರ್ ಟ್ಯಾಗ್ ಒಳಗಡೆ ಇಮೇಜ್ ಟ್ಯಾಗ್ನ ಆ್ಯಡ್ ಮಾಡ್ತೀವಿ ಅಷ್ಟೆ. ಇಮೇಜ್ src is equal to ಇದಾದಮೇಲೆ ಇದನ್ನು ಕ್ಲೋಸ್ ಮಾಡ್ತೀವಿ. ನೋಡಿ ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಬರುತ್ತೆ ಈ ಥರ. ಅದಾದಮೇಲೆ ನೆಕ್ಸ್ಟ್ ಬಂದು ವಿಡಿಯೋ ಟ್ಯಾಗ್ನ ನಾವು ವೆಬ್ಸೈಟಲ್ಲಿ ವಿಡಿಯೋ ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದರಲ್ಲಿ ಸಿಂಟ್ಯಾಕ್ಸ್ ಬಂದು ವಿಡಿಯೋ SRCನಲ್ಲಿ ಫೈಲ್ ಪಾತ್ ಏನಿರುತ್ತೆ ಅದನ್ನು ಕೊಡಬೇಕಾಗುತ್ತೆ. ಆಟೋ ಪ್ಲೇ ಅಂದರೆ ನಾವು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಪ್ಲೇ ಆಗಬೇಕು ಅಂತ, ಮತ್ತು ಮ್ಯೂಟೆಡ್ ಸೌಂಡ್ ಬರಬಾರ್ದು ಅಂತ. ವಿಡಿಯೋ SRC is equal to vsl.mp4 and auto play muted. ನೋಡಿ ಈ ರೀತಿ ಬರುತ್ತೆ, ಆಟೋಮೆಟಿಕಲಿ ಪ್ಲೇ ಆಗ್ತದೆ. ಮತ್ತು ಇದನ್ನು ನಾವು ಪಿಕ್ಚರ್ ಇನ್ ಪಿಕ್ಚರ್ ಅಂದರೆ ಮಿನಿ ವ್ಯೂ ಆ ಥರದ್ದೆಲ್ಲ ನೋಡ್ಬೋದು. ಮತ್ತು ಇದು ಮ್ಯೂಟ್ ಆಗಿದೆ. ಸೊ ಅದ್ರ ಬದಲು ಈಗ ನಾವು ಅದರಲ್ಲಿ ಮ್ಯೂಟೆಡ್ ಬದಲು ಕಂಟ್ರೋಲ್ ಅಂತ ಕೊಟ್ಟರೆ ಯೂಸರೇ ಕಂಟ್ರೋಲ್ ಮಾಡ್ಬೋದು. ನೋಡಿ ಈ ರೀತಿ ನಮಗೆ ಸೌಂಡ್ ಎಷ್ಟು ಬೇಕೋ ಅಷ್ಟೊಂದು ಕೊಟ್ಕೋಬೋದು. ಪ್ಲೇ ಮಾಡಬೇಕು ಅಥವಾ ನಮಗೆ ಸ್ಪೀಡ್ ಬೇಕು ಅಂದರೆ ಅದನ್ನು ಕೂಡ ಚೇಂಜ್ ಮಾಡ್ಬೋದು. ಮತ್ತು ಇದನ್ನು ಝೂಮ್ ಮಾಡ್ಬೋದು. ಈ ರೀತಿ ಎಲ್ಲ ಆಪ್ಷನ್ಸ್ ಇರುತ್ತೆ ಕಂಟ್ರೋಲ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಆಡಿಯೋ ಟ್ಯಾಗ್. ಸೊ ವಿಡಿಯೋ ಟ್ಯಾಗ್ ಥರ ಆಡಿಯೋ ಟ್ಯಾಗ್ ಇರುತ್ತೆ. ನಾವು ವೆಬ್ಸೈಟಲ್ಲಿ ಆಡಿಯೋ ಫೈಲ್ನ ಇನ್ಸರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೇಮ್ ಇಲ್ಲೂ ಕೂಡ SRC audio.mp3 ನಾನು ಯಾವುದೋ ಒಂದು ಆಡಿಯೋ ಸೇವ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ವೆಬ್ಸೈಟಲ್ಲಿ
ಕಂಟ್ರೋಲ್ಸ್ ಇಸ್ ಈಕ್ವಲ್ ಟು ಕಂಟ್ರೋಲ್ಸ್ ಅಂದರೆ ಯೂಸರ್ರೇ ಕಂಟ್ರೋಲ್ ಮಾಡ್ಬೋದು ಅಂತ. ಸೊ ಈ ರೀತಿ ಬರುತ್ತೆ. ನಾವು ಆಡಿಯೋನ ಕೂಡ ವೆಬ್ಸೈಟಲ್ಲಿ ಆ್ಯಡ್ ಮಾಡ್ಬೋದು. ಇದರಲ್ಲೂ ಕೂಡ ನಾವು ಬೇಕಿದ್ರೆ ಸ್ಪೀಡನ್ನು ಚೇಂಜ್ ಮಾಡ್ಕೋಬೋದು. ಈ ರೀತಿ ಆಪ್ಷನ್ಸ್ ಇರುತ್ತೆ. ಟೇಬಲ್ಸ್, ವೆಬ್ಸೈಟಲ್ಲಿ ಯಾವ ರೀತಿ ಟೇಬಲ್ಸ್ನ ಆ್ಯಡ್ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವು ಟೇಬಲ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಬಾರ್ಡರ್ 1 ಅಂದರೆ ಲೈನು 1 ಲೈನ್ ಬರಲಿ ಅಂತ, ಮತ್ತು ವಿಡ್ತು 100% ಅಂದರೆ ವೆಬ್ಬಲ್ಲಿ ಬರೋ ಅಂಥ 100% ವಿಡ್ತನ್ನು ಯೂಸ್ ಮಾಡಿಕೊಡಿ, ಕಂಪ್ಲೀಟಾಗಿ ಯೂಸ್ ಮಾಡಿ ಅಂತ. ಅದಾದಮೇಲೆ TR ಟ್ಯಾಗ್ ಅಂದರೆ ನಾವು ಪರ್ಟಿಕ್ಯುಲರ್ ರೋ ಆಫ್ ಇನ್ಫಾರ್ಮೇಷನ್ನ ಎಂಟರ್ ಮಾಡೋದಕ್ಕೆ TR ಟ್ಯಾಗ್ನ ಯೂಸ್ ಮಾಡ್ತೀವಿ ಈ ಥರ. ಅದಾದಮೇಲೆ ಟೇಬಲ್ ಹೆಡರ್ ಅಂದರೆ ಏನಿದೆ ಡೇಟ್, ಟೈಮಿಂಗ್ಸ್ ಮತ್ತು ಡೇ ಏನಿದೆ ಈ ಥರ ಅದನ್ನು ಬೋಲ್ಡಾಗಿ ಯೂಸ್ ಮಾಡೋದಕ್ಕೆ ಅಂದರೆ ಹೆಡ್ಡಿಂಗ್ ಇದು ಅಂತ ತೋರಿಸೋದಕ್ಕೆ ನಾವು TH ಟ್ಯಾಗ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಡೇಟಾ ಎಂಟರ್ ಮಾಡಬೇಕು ಪರ್ಟಿಕ್ಯುಲರ್ ರೋನಲ್ಲಿ ಅಂದಾಗ ನಾವು TD ಟ್ಯಾಗ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ಕಾಲಮ್ ಸ್ಪ್ಯಾನ್ ಅಂದರೆ ನಮಗೆ ಎಷ್ಟು ನಂಬರ್ ಆಫ್ ಕಾಲಮ್ಸ್ ಬೇಕಿರುತ್ತೆ ಅದನ್ನು ಮರ್ಜ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ HTML ಇಲ್ಲೂ ಇದೆ ಮತ್ತು ಇಲ್ಲಿ ಕೂಡ HTML ಇದೆ, ಆಗ ನಾವು ಕಾಲಮ್ ಸ್ಪ್ಯಾನ್ನ ಯೂಸ್ ಮಾಡ್ಕೋಬೋದು. ಅದೇ ರೀತಿ ರೋ ಸ್ಪ್ಯಾನ್ ಅಂದರೆ ಎಷ್ಟು ನಂಬರ್ ಆಫ್ ರೋಸ್ ಬೇಕಿರುತ್ತೋ ಅಷ್ಟು ರೋಸ್ನ ಮರ್ಜ್ ಮಾಡುತ್ತೆ. ಈ ಟೇಬಲ್ನ ಪ್ರಿಂಟ್ ಮಾಡೋಣ. ಈಗ ನಾನು ಇದನ್ನೆಲ್ಲ ಆಲ್ರೆಡಿ ಎಂಟರ್ ಮಾಡ್ಕೊಂಡಿದ್ದೀನಿ. ಟೇಬಲ್ ಹೆಡರ್ ಆಗಿರ್ಬೋದು, ಫಸ್ಟ್ ರೋ ಆಫ್ ಇನ್ಫಾರ್ಮೇಷನ್ನ. ಅದಾದಮೇಲೆ ಸೆಕೆಂಡ್ ರೋನಲ್ಲಿ ನೋಡೋಣ. ಟೇಬಲ್ ಹೆಡರ್ ಮಂಡೇ. ಅದಾದಮೇಲೆ ಟೇಬಲ್ ಡೇಟಾ. ಫಸ್ಟ್ ಒನ್ ಬಂದು HTML 2 ಇದೆ. ಸೊ ಇಲ್ಲಿ ನಾನು ಕಾಲಮ್ ಸ್ಪ್ಯಾನನ್ನು ಯೂಸ್ ಮಾಡ್ತೀನಿ, ಯಾಕಂದರೆ 2 ಕಾಲಮ್ನ ಮರ್ಜ್ ಮಾಡಬೇಕು. HTML span is equal to 2. ಅದಾದಮೇಲೆ CSS ಇದೆ. ಅದೇ ಥರ ನೆಕ್ಸ್ಟ್ ರೋಗೆ ಬಂದರೆ ಟ್ಯೂಸ್ಡೇ. CSS ಮತ್ತು ಜಾವಾ ಸ್ಕ್ರಿಪ್ಟ್. ಇಲ್ಲೂ ಕೂಡ ನಾನು ಕಾಲಮ್ ಸ್ಪ್ಯಾನ್ನ ಯೂಸ್ ಮಾಡ್ತೀನಿ. ಔಟ್ಪುಟ್ ನೋಡೋಣ. ನೋಡಿ, ಸಾರಿ ಎಂಟರ್ ಆಗಿಲ್ಲ. ನಮಗೆ ಬೇಕಿರೋ ಔಟ್ಪುಟ್ಟು ಬಂತು. ಇದಾದಮೇಲೆ ನೆಕ್ಸ್ಟು HTML ಫಾರ್ಮ್ಸ್ ಅಂದರೆ ನಾವು ಫಾರ್ಮ್ ಟ್ಯಾಗ್ನ HTML ಫಾರ್ಮ್ಸ್ನ ನಾವು ಯೂಸರಿಂದ ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದರಲ್ಲಿ ಲೇಬಲ್, ಟ್ಯಾಗ್ಸ್, ಇನ್ಪುಟ್, ಅದೇ ರೀತಿ ರೇಡಿಯೋ ಬಟನ್, ಚೆಕ್ ಬಾಕ್ಸಸ್ ಈ ರೀತಿ ಎಲ್ಲ ಬರುತ್ತೆ. ಲೇಬಲ್ ಟ್ಯಾಗ್ ಅಂದರೆ ಈಗ ನಾವು ಒಂದು ಇನ್ಫಾರ್ಮೇಷನ್ ಫಿಲ್ ಮಾಡಿದಾಗ ಅದನ್ನು ಬ್ಯಾಕ್ ಎಂಡಲ್ಲಿ ಆ ಒಂದು ನೇಮಿಂದ ಕಲೆಕ್ಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೇಮ್ ಆಗಿರ್ಬೋದು, ಕ್ಲಾಸ್ ಆಗಿರ್ಬೋದು, ಈ ರೀತಿ. ಲೇಬಲ್ ಟ್ಯಾಗಲ್ಲಿ ಫಾರ್ ಇರುತ್ತೆ, ಅಂದರೆ ಏನಕ್ಕೋಸ್ಕರ ನಾವು ಅದನ್ನು ಯೂಸ್ ಮಾಡ್ತಿದ್ದೀವಿ ಅನ್ನೋದಕ್ಕೆ.
ಫಾರ್ ಆಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಇನ್ಪುಟ್ ಟೈಪ್. ಈಗ ಯೂಸರ್ ಯಾವ ರೀತಿ ಇನ್ಪುಟ್ ಕೊಡಬೇಕು, ಅದು ನಂಬರ್ ಆಗಿರಬೇಕಾ, ಟೆಕ್ಸ್ಟ್ ಆಗಿರಬೇಕಾ, ಆ ರೀತಿ. ಅದಾದಮೇಲೆ ಐ ಡಿ ಇನ್ಪುಟ್ ಟ್ಯಾಗಲ್ಲಿ ಐ ಡಿ ಮತ್ತು ಲೇಬಲ್ ಟ್ಯಾಗಲ್ಲಿ ಫಾರ್ ಎರಡೂ ಕೂಡ ಸೇಮ್ ಇರಬೇಕು. ಯಾಕೆಂದರೆ ಅದನ್ನು ಬ್ಯಾಕ್ ಎಂಡಲ್ಲಿ ಡೇಟಾ ಬೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ನೇಮ್, ಅದನ್ನು ನಾವೇನು ಕೊಡಬೇಕು ಆ ರೀತಿ ಕೊಡ್ಬೋದು. ವ್ಯಾಲ್ಯೂ ಬೇಕಿದ್ರೆ ನಾವು ಮೊದಲೇ ಎಂಟರ್ ಮಾಡ್ಬೋದು. ಸೊ ಇದನ್ನು ನೋಡೋಣ. ಲೇಬಲ್ ಫಾರ್ ನೇಮ್ ಇನ್ಪುಟ್. ಟೈಪ್ ಬಂದು ನೇಮ್ ಯಾವ ರೀತಿ ಇರುತ್ತೆ, ಟೈಪ್ ಟೆಕ್ಸ್ಟೇ ಇರುತ್ತೆ. ಇದಾದಮೇಲೆ ಐ ಡಿ. ಇಲ್ಲಿ ಫಾರಲ್ಲಿ ಏನು ಕೊಟ್ಟಿದ್ದೀವಿ, ನೇಮ್ ಕೊಟ್ಟಿದ್ದೀವಿ. ಸೊ ಐ ಡಿಲಿ ಕೂಡ ನೇಮೇ ಇರುತ್ತೆ. ಅದಾದಮೇಲೆ ನೇಮ್ ಈಸ್ ಈಕ್ವಲ್ ಟು ನಾವು ಫುಲ್ ನೇಮ್ ಅಂತ ಆದರೂ ಕೊಡ್ಬೋದು, ಅಥವಾ ಏನು ಬೇಕಾದರೂ ಕೊಡ್ಬೋದು. ಅಂದರೆ ಯೂಸರ್ ಇಂದ ತಗೊಳ್ಳೋ ಇನ್ಪುಟ್ಟಿಗೆ ರಿಲೇಟೆಡ್ ಆಗಿರಬೇಕು. ಅದಾದಮೇಲೆ ವ್ಯಾಲ್ಯೂ. ಸೊ ಇದರ ಔಟ್ಪುಟ್ ನೋಡೋಣ. ನೋಡಿ ಈ ರೀತಿ ಬರುತ್ತೆ. ಇದರಲ್ಲಿ ನಾವು ಬೇಕಿದ್ರೆ ಎಂಟರ್ ಮಾಡ್ಬೋದು. ಆದರೆ ಇದೇನಾಗುತ್ತೆ, ನಮಗೇನು ಫಿಲ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ಹಾಗಾಗಿ ನಾವು ಲೇಬಲ್ ಟ್ಯಾಗಲ್ಲಿ ಹಿಂಟ್ ಕೊಡೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ನೇಮ್. ನೋಡಿ ಈಗ ನೇಮ್ ಅಂತ ಕೊಟ್ಟಾಗ ನಾವು ನೇಮನ್ನು ಯೂಸ್ ಮಾಡ್ಬೋದು. ರೇಡಿಯೋ ಬಟನ್. ಈಗ ಯೂಸರಿಗೆ ನಾವೇ ಒಂದಷ್ಟು ಆಪ್ಷನ್ಸ್ ಕೊಟ್ಟು ಅದರಲ್ಲಿ ಯೂಸರು ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ನಾವು ರೇಡಿಯೋ ಬಟನ್ನ ಯೂಸ್ ಮಾಡ್ತೀವಿ. ಇನ್ಪುಟ್ಟಲ್ಲಿ ಟೈಪ್ ಇರುತ್ತೆ, ಟೈಪ್ಗೆ ರೇಡಿಯೋ ಕೊಡ್ತೀವಿ. ಆಗ ಯೂಸರ್ ಒಂದನ್ನು ಮಾತ್ರ ಚೂಸ್ ಮಾಡೋದಕ್ಕಾಗುತ್ತೆ. ಅದಾದಮೇಲೆ ನೇಮ್, ಸ್ಟೂಡೆಂಟ್, ಕ್ಲಾಸ್. ವ್ಯಾಲ್ಯೂ is equal to 11. ಲೇಬಲ್ ಟ್ಯಾಗ್ನ ಯೂಸ್ ಮಾಡ್ತೀನಿ. ಫಾರ್ is equal to ಐ ಡಿ ಕೊಡಬೇಕಲ್ವಾ. ಐ ಡಿ is equal to ಸ್ಟ್ಯಾಂಡರ್ಡ್. ಇಲ್ಲಿ ಕೂಡ ಸ್ಟ್ಯಾಂಡರ್ಡ್. ಕ್ಲಾಸ್ 11. ಅದೇ ಥರ ವ್ಯಾಲ್ಯೂ ಬಂದು 12 ಕೊಡ್ತೀನಿ. ಇಲ್ಲಿ ವ್ಯಾಲ್ಯೂ ಸೇಮ್ ಇರಬೇಕಾಗುತ್ತೆ. ನೋಡಿ ಕ್ಲಾಸ್ 11. ನಾನು ಕ್ಲಾಸ್ 12 ಚೂಸ್ ಮಾಡಿದರೆ 11ಇಂದ ರಿಮೂವ್ ಆಗುತ್ತೆ.
ಕ್ಲಾಸ್ 11 ಚೂಸ್ ಮಾಡಿದರೆ 12ಇಂದ ರಿಮೂವ್ ಆಗುತ್ತೆ. ಯಾಕೆಂದರೆ ಯೂಸರ್ ಒಂದೇ ವರ್ಷದಲ್ಲಿ 2 ಕ್ಲಾಸಲ್ಲಿ ಇರೋದಕ್ಕಾಗಲ್ವಲ್ಲ. ನಾವಿಲ್ಲಿ ವ್ಯಾಲ್ಯೂ ಸೇಮ್ ಕೊಡಬೇಕಾಗುತ್ತೆ. ಕ್ಲಾಸ್ ಆಗ ಅದು ಕ್ಲಾಸ್ ಇನ್ಪುಟ್ಗೆ ಅವು ಏನು ವ್ಯಾಲ್ಯೂ ಇರುತ್ತೆ ಅದನ್ನು ತಗೊಳುತ್ತೆ. ನೆಕ್ಸ್ಟ್ ಚೆಕ್ ಬಾಕ್ಸ್. ಈಗ ನಾವು ಯೂಸರ್ಗೆ ಬರೀ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡೋ ಆಪ್ಷನ್ ಕೊಟ್ವಿ ಅಲ್ವಾ. ಈಗ ಅವ್ರು ಬೇಕಿದ್ರೆ 2 ಚೂಸ್ ಮಾಡ್ಬೋದು, 3 ಚೂಸ್ ಮಾಡ್ಬೋದು, ಅಥವಾ ಅವ್ರಿಗೆ ಇಷ್ಟ ಬಂದಷ್ಟು ಆಪ್ಷನ್ಸ್ನ ಚೂಸ್ ಮಾಡ್ಬೋದು. ಅದಕ್ಕೆ ನಾವು ಚೆಕ್ ಬಾಕ್ಸಸ್ನ ಯೂಸ್ ಮಾಡ್ತೀವಿ. ಸೇಮ್ ಇನ್ಪುಟ್ ಟೈಪಲ್ಲಿ ಚೆಕ್ ಬಾಕ್ಸ್ ಅಂತ ಯೂಸ್ ಮಾಡಿದ್ರೆ ಆಗುತ್ತೆ ಅಷ್ಟೆ. ಸ್ಪೆಷಲ್ ಏನೂ ಇಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ರೇಡಿಯೋ ಬಟನ್ ಥರನೇ ಇದು, ಬಟ್ ಟೈಪ್ ಒಂದು ಚೇಂಜ್ ಇರುತ್ತೆ ಅಷ್ಟೆ. ಇಲ್ಲಿ ವ್ಯಾಲ್ಯೂನ ನಾವು ಬೇರೆ ಬೇರೆ ಕೊಡಬೇಕಾಗುತ್ತೆ. ಯಾಕೆಂದರೆ ಯೂಸರು ಮಲ್ಟಿಪಲ್ ಆಪ್ಷನ್ಸ್ನ ಚೂಸ್ ಮಾಡೋ ಆಪ್ಷನ್ ಇರೋದ್ರಿಂದ ನಾವು ವ್ಯಾಲ್ಯೂನ ಬೇರೆ ಬೇರೆ ಕೊಡಬೇಕಾಗುತ್ತೆ. ನೋಡಿ ಈ ಥರ. ಈಗ ಒಂದು ವೇಳೆ input type is equal to checkbox. ಅದಾದ ನೇಮ್ is equal to ಏನು ಕೊಡೋಣ, ಚಾಪ್ಟರ್. ನೆಕ್ಸ್ಟ್ ವ್ಯಾಲ್ಯೂ is equal to probability id is equal to chapter 1 label 4 is equal to chapter 1. ಇಲ್ಲಿ ನಾವು ಪ್ರೊಬಬಿಲಿಟಿನ ಆ್ಯಡ್ ಮಾಡ್ತೀವಿ. ಇಲ್ಲಿ ವ್ಯಾಲ್ಯೂ ಬೇರೆ ಕೊಡಬೇಕಾಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಚಾಪ್ಟರ್ 2 ಕೊಡ್ತೀನಿ. ಇಲ್ಲಿ ಕೂಡ ಚಾಪ್ಟರ್ 2 ಮತ್ತು ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್. ಅದಾದಮೇಲೆ ಇಲ್ಲಿ ಇಂಟಿಗ್ರೇಷನ್. ಚಾಪ್ಟರ್ 3. ಇಲ್ಲಿ ಯೂಸರ್ಗೆ ಹೇಳ್ತೀನಿ, ಫಾರ್ ಫೇವ್ರೆಟ್ ಚಾಪ್ಟರ್ ಸೆಲೆಕ್ಟ್ ಯುವರ್ ಫೇವ್ರೆಟ್ ಚಾಪ್ಟರ್. ಇದಾದಮೇಲೆ ನಾನು BR ಟ್ಯಾಗನ್ನು ಯೂಸ್ ಮಾಡ್ತೀನಿ. ನೋಡೋಣ ಔಟ್ಪುಟ್.
ನೋಡಿ, ಸೆಲೆಕ್ಟ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್. ನಾನು ಪ್ರೊಬ್ಯಾಬಿಲಿಟಿನೂ ಚೂಸ್ ಮಾಡ್ಬೋದು, ಸ್ಟ್ಯಾಟಿಸ್ಟಿಕ್ಸ್ನು ಚೂಸ್ ಮಾಡ್ಬೋದು, ಇಂಟಿಗ್ರೇಷನ್ನು ಚೂಸ್ ಮಾಡ್ಬೋದು. ಅಥವಾ ನನಗೆ ಬರೀ ಸ್ಟ್ಯಾಟಿಸ್ಟಿಕ್ಸ್ ಇಷ್ಟ ಆಯಿತು ಅಂದರೆ ಬರೀ ಸ್ಟ್ಯಾಟಿಸ್ಟಿಕ್ಸ್ನ ಮಾತ್ರ ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಪ್ರೊಬ್ಯಾಬಿಲಿಟಿ ಆದಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಇಂಟಿಗ್ರೇಷನ್ ಕೂಡ ನೆಕ್ಸ್ಟ್ ಲೈನಲ್ಲಿ ಬರಬೇಕು ಅಂದರೆ ಮತ್ತಿಲ್ಲಿ BR ಟ್ಯಾಗ್ನ ಯೂಸ್ ಮಾಡ್ತೀವಿ. ನೋಡಿ, ಇಷ್ಟ. ನಾವು ಇದನ್ನು ಪ್ರಿಂಟ್ ಮಾಡೋಣ. HTML ಫಾರ್ಮ್ಸ್. ಫಾರ್ಮ್ ಟ್ಯಾಗ್ ಒಳಗಡೆ ನಮಗೆ ಫಸ್ಟ್ ನೇಮು, ಲಾಸ್ಟ್ ನೇಮು ಮತ್ತು ಸಬ್ಮಿಟ್ ಬಟನ್ ಇರುತ್ತೆ. ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್. ನೇಮ್ ಬಂದು ಫಸ್ಟ್ ನೇಮ್. ವ್ಯಾಲ್ಯೂ ಏನು ಎಂಟರ್ ಮಾಡೋಂಗಿಲ್ಲ. ID ಫಸ್ಟ್ ನೇಮ್. F name. ಫಸ್ಟ್ ನೇಮ್. ಅದೇ ಥರ ಲಾಸ್ಟ್ ನೇಮ್. ಫಾರ್ ಲಾಸ್ಟ್ ನೇಮ್ ಟೈಪ್ is equal to text. Name is equal to last name. ವ್ಯಾಲ್ಯೂ ಎಂಟಿ ಇರುತ್ತೆ. ಆ್ಯಂಡ್ ID ಬಂದು ಲಾಸ್ಟ್. ಇದಾದಮೇಲೆ ಒಂದು ಬಟನ್. ಸಬ್ಮಿಟ್. ನೋಡಿ, ಮತ್ತು ಇದಕ್ಕೂ ಕೂಡ ಇನ್ನೊಂದು BR ಟ್ಯಾಗ್ ಹಾಕ್ತೀನಿ. ನಮ್ಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು BR ಟ್ಯಾಗನ್ನ ಹಾಕೊಬೋದು. ನೋಡಿ, ಇಷ್ಟು ಸ್ಪೇಸ್ ಸಾಕಲ್ಲ. ಅದೇ ಥರ ಪಾಸ್ವರ್ಡ್. ಈಗ ನಾವು ಇನ್ಪುಟ್ ಟೈಪ್ಗೆ ಪಾಸ್ವರ್ಡ್ ಅಂತ ಕೊಟ್ಟರೆ ನಾವು ಅಲ್ಲಿ ಏನೇ ಎಂಟರ್ ಮಾಡಿದ್ರು ನಮಗೆ ಅದು ಕಾಣಿಸೋದಿಲ್ಲ, ಹ್ಯಾಸ್ಟ್ರಿಕ್ಸಲ್ಲಿ ಬರುತ್ತೆ. ಸೊ ಇದನ್ನು ನೋಡೋಣ. ಟೈಪ್ ಇಸ್ ಈಕ್ವಲ್
ಇಲ್ಲಿ ಕೂಡ ಟೈಪ್ ಪಾಸ್ವರ್ಡ್. ನೋಡಿ, ಈಗ ನಾನು ಯೂಸರ್ ನೇಮ್ ನಾನು ಇಲ್ಲಿ ಏನೇ ಹಾಕಿದ್ರು ಕಾಣಿಸ್ತಿದೆ. ಅದೇ ಪಾಸ್ವರ್ಡಲ್ಲಿ ನಾನು ಏನಾದರೂ ಎಂಟರ್ ಮಾಡಿದ್ರೆ ಕಾಣಿಸೋದಿಲ್ಲ. ನೋಡಿ, ಈಗ ಕಾಣಿಸುತ್ತೆ ಈ ಥರ. ಅದೇ ಥರ ಇನ್ಪುಟ್ ಟೈಪಲ್ಲಿ ಇನ್ನೂ ತುಂಬ ಟೈಪ್ಸ್ ಇದೆ. ಈಗ ಎಕ್ಸಾಂಪಲ್ ಇಮೇಲ್ ಆಗಿರ್ಬೋದು, URL ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಸಬ್ಮಿಟ್, ರಿಸೆಟ್, ಫೈಲ್, ಡೇಟ್, ಈ ರೀತಿ ತುಂಬ ಆಪ್ಷನ್ಸ್ಗಳಿರುತ್ತೆ. ಈಗ ನಾನು ಇಮೇಲ್ ಅದನ್ನು ಎಂಟರ್ ಮಾಡ್ತಿದ್ದೀನಿ. ಫಾರ್ ಇಮೇಲ್ ಎಂಟರ್ ಯುವರ್ ಇಮೇಲ್ ID. ಇದಕ್ಕೆ ನಾನು ಇನ್ಪುಟ್ನ ಟೈಪ್ ಈಸ್ ಈಕ್ವಲ್ ಟು ಇಮೇಲ್, ID ಈಸ್ ಈಕ್ವಲ್ ಟು ಇಮೇಲ್, name is equal to mail, and then value. Enter your email ID at gmail.com. ಅದೇ ಥರ URL. ಈಗ ನಾನು ಅದಕ್ಕೇನೆ ಫಾರ್ ಇಮೇಲ್ ಎಂಟರ್ ಟೈಪ್ನ URL ಕೊಡ್ತೀನಿ. URL ಈ ಥರ ಕೊಟ್ಟಾಗ URL ಲಿಂಕ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. google.com ಈ ರೀತಿ. ಇದಾದಮೇಲೆ ಫೈಲ್. ಈಗ ಇದು ಫೈಲ್ನ ಇನ್ಪುಟ್ ಆಗಿ ತಗೊಳುತ್ತೆ. ಚೂಸ್ ಫೈಲ್. ಈಗ ನಾನು ಇದರಲ್ಲಿ ಯಾವುದೋ ಒಂದನ್ನು ಚೂಸ್ ಮಾಡ್ತೀನಿ. ಇಲ್ಲಿ ಚೂಸ್ ಆಗಿದೆ ಫೈಲ್. ಅದೇ ಥರ ಟೈಪ್ ರೇಂಜ್. Input type is equal to range. Next, ID is equal to age, then name, and minimum is 18, maximum
ಈಸ್ 30. ನೋಡಿ ಮಿನಿಮಮ್ ಇಲ್ಲಿ 18 ಮತ್ತು ಇಲ್ಲಿ ರೀಚ್ ಆದರೆ 30 ಆಗುತ್ತೆ. ಅದಾದಮೇಲೆ ಸಬ್ಮಿಟ್ ಮತ್ತು ರೀಸೆಟ್ ಬಟನ್. type is equal to reset. Next, value is equal to reset. ನಾವಿಲ್ಲಿ ಸಬ್ಮಿಟ್ ಬಟನ್ ಪ್ರೆಸ್ ಮಾಡಿದ್ರು ರೀಸೆಟ್ ಬಟನ್ ಪ್ರೆಸ್ ಮಾಡಿದ್ರು ಏನೂ ವರ್ಕ್ ಆಗ್ತಿಲ್ಲ, ಯಾಕೆಂದರೆ ಇದನ್ನು ಬ್ಯಾಕ್ ಎಂಡಲ್ಲಿ ಯಾವುದೇ ಥರ ಪ್ರೋಗ್ರಾಮ್ ಮಾಡಿಲ್ಲ, ಹಾಗಾಗಿ ಇದು ವರ್ಕ್ ಆಗ್ತಿಲ್ಲ. ಸೆಲೆಕ್ಟ್ ಟ್ಯಾಗ್ ಬಂದು ಯೂಸರ್ಗೆ ಆಪ್ಷನ್ನ ಸೆಲೆಕ್ಟ್ ಮಾಡೋದಕ್ಕೆ ಅಲೋ ಮಾಡುತ್ತೆ. ಇದನ್ನು ನಾವು ಸೆಲೆಕ್ಟ್ ಟ್ಯಾಗಿಂದ ಓಪನ್ ಮಾಡ್ತೀವಿ ಮತ್ತು ಅದರಲ್ಲಿ ಮಲ್ಟಿಪಲ್ ಆಪ್ಷನ್ಸ್ನ ಕೊಡ್ತಾ ಹೋಗ್ತೀವಿ. select value Karnataka, next AP, Andhra Pradesh, next Hyderabad, next Mumbai, select your state: Karnataka, Andhra Pradesh, Hyderabad, Mumbai. ಟೆಕ್ಸ್ಟ್ ಏರಿಯಾ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯೂಸರಿಂದ ನಾವು ಇನ್ಪುಟ್ ತಗೋಬೇಕಾಗಿರುತ್ತೆ, ಆದರೆ ನಮಗೆ ಜಸ್ಟ್ ಸ್ಮಾಲ್ ಇನ್ಫಾರ್ಮೇಷನ್ ಬೇಡ. ಈಗ ಅವರು ಪ್ಯಾರಾಗ್ರಾಫ್ ಗಟ್ಟಲೆ ಬರೀಬೇಕಿತ್ತು ಅಥವಾ ಒಂದಷ್ಟು ಪರ್ಟಿಕ್ಯುಲರ್ ಆಗಿ ಇಷ್ಟು ರೋಸ್ ಇಷ್ಟು ಕಾಲಮ್ ಅಷ್ಟು ಇನ್ಫಾರ್ಮೇಷನ್ ನಾವು ಅವರಿಂದ ಕಲೆಕ್ಟ್ ಮಾಡಬೇಕು ಅಂತಿದ್ದಾಗ ನಾವು ಟೆಕ್ಸ್ಟ್ ಏರಿಯಾನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಟೆಕ್ಸ್ಟ್ ಏರಿಯಾ ಟ್ಯಾಗ್ ಓಪನ್ ಮಾಡಿ ID ಇರುತ್ತೆ ಮತ್ತು ನೇಮ್ ಇರುತ್ತೆ ಮತ್ತು ರೋಸ್ ಎಷ್ಟು ಬೇಕು ಕಾಲಮ್ಸ್ ಎಷ್ಟು ಬೇಕು ಅಂತ ಸೆಟ್ ಮಾಡ್ಬೋದು. ಸೊ ನಾನು ಇದನ್ನೇ ಪ್ರಿಂಟ್ ಮಾಡ್ತೀನಿ. Give your feedback about B-Star lectures. ಈಗ ಫೀಡ್ಬ್ಯಾಕ್ ಅಂದರೆ ಕೆಲವರು ಶಾರ್ಟಾಗಿ ಬರೀತಾರೆ, ಕೆಲವರು ತುಂಬ ದೊಡ್ಡ ಬರೀತಾರಲ್ಲ, ಸೊ ಹಾಗಾಗಿ ನಾವು ಟೆಕ್ಸ್ಟ್ ಏರಿಯಾನ ಯೂಸ್ ಮಾಡ್ತೀವಿ. ಟೆಕ್ಸ್ಟ್ ಏರಿಯಾ ಆ್ಯಂಡ್ ID ಬಂದು ಫೀಡ್ಬ್ಯಾಕ್ ಅಂತಲೇ ಕೊಡ್ತೀನಿ. ಇದಾದಮೇಲೆ ರೋಸ್ ನನಗೆ ಒಂದು 3 ರೋಸ್ ಬೇಕಿತ್ತು. ಅದೇ ಥರ ಕಾಲಮ್ ಬಂದು ಅದು ಕೂಡ ಒಂದು 4 ಕಾಲಮ್ಸ್ ಬೇಕಿತ್ತು ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಒಂದು ಬಾಕ್ಸ್ ಬರುತ್ತೆ, ಅಂದರೆ ಇನ್ಪುಟ್ಟಿಗೆ ದೊಡ್ಡ ಬಾಕ್ಸ್ ಬರುತ್ತೆ ನೋಡಿ, ಈ ಥರ. ಇದು ಎಷ್ಟಿದೆಯೋ ಎಷ್ಟು ಬೇಕಾದರೂ ಎನ್ಲಾರ್ಜ್ ಮಾಡ್ಕೋಬೋದು ಆ ಥರ. ನೆಕ್ಸ್ಟ್ ಫೀಲ್ಡ್ ಸೆಟ್ ಆ್ಯಂಡ್ ಲಿಗೆಂಡ್. ಫೀಲ್ಡ್ ಸೆಟ್ ಟ್ಯಾಗ್ನ ನಾವು HTML ಅಲ್ಲಿ ರಿಲೇಟೆಡ್ ಡೇಟಾನ ಗ್ರೂಪ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಈ ರೀತಿ ಬಾಕ್ಸ್ ಲೈನನ್ನು ಹಾಕೋದಕ್ಕೆ ನಾವು ಫೀಲ್ಡ್ ಸೆಟ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಮತ್ತು ಲಿಗೆಂಡ್ ಟ್ಯಾಗ್ನ
ಕ್ಯಾಪ್ಷನ್ ಕೊಡೋದಕ್ಕೆ, ಅಂದರೆ ಈ ಫೀಲ್ಡ್ ಸೆಟ್ ಟ್ಯಾಗಿಗೆ ಕ್ಯಾಪ್ಷನ್ ಕೊಡೋದಕ್ಕೆ ನಾವು ಲಿಗೆಂಡ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಇದು ಆಲ್ರೆಡಿ ತೋರಿಸಿದ್ದೀನಿ ಇನ್ಪುಟ್ ತಗೊಳ್ಳೋದು. ಸೊ ಔಟ್ಪುಟ್ ಬಂದು ಈ ರೀತಿ ಇರುತ್ತೆ. ಇದಕ್ಕೆ ನಾವು ಫೀಲ್ಡ್ ಸೆಟ್ ಮತ್ತು ಲಿಗೆಂಡ್ ಟ್ಯಾಗ್ನ ಆ್ಯಡ್ ಮಾಡೋಣ. ಫೀಲ್ಡ್ ಸೆಟ್, ಈ ಫೀಲ್ಡ್ ಸೆಟ್ ಟ್ಯಾಗ್ನ ನಾವು ಸಬ್ಮಿಟ್ ಬಟನ್ ಆದಮೇಲೆ ಕ್ಲೋಸ್ ಮಾಡಬೇಕು. ಆಗ ಔಟ್ಪುಟ್ಟು ಈ ರೀತಿ ಬರುತ್ತೆ. ಅದಾದಮೇಲೆ ಕ್ಯಾಪ್ಷನ್ ಬೇಕು ಪರ್ಸ್ನಲಿ ಅಂತ, ಸೊ ಅದಕ್ಕೆ ನಾವು ಲಿಗೆಂಡ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಲಿಗೆಂಡ್ ಸೊ ಔಟ್ಪುಟ್ಟು ಈ ರೀತಿ ಬರುತ್ತೆ. ಆ್ಯಂಡ್ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ದಿಸ್ ಈಸ್ ಆಲ್ ಅಬೌಟ್ HTML. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.